ಏನಂತೀರಿ? ಸ್ವಾಮಿನಿಷ್ಠೆಯ ನಾಯಿ ಪಿಸುವಂತೆ ದೂರದ ಹಿಮಾಚಲ ಪ್ರದೇಶದಲ್ಲಿ ಕೊರೆಯುವ ಚಳಿ ಮತ್ತು ಬಿಟ್ಟೂ ಬಿಡದೆ ಸುರಿಯುತ್ತಿದ್ದ ಭಾರೀ ಹಿಮಪಾತವನ್ನು ಲೆಕ್ಕಿಸದೆ ತನ್ನ ಯಜಮಾನನನ್ನು 4 ದಿನಗಳ ಕಾಲ ಕಾಯ್ದ ಸಾಕುಪ್ರಾಣಿ ನಾಯಿಯ ಹೃದಯಸ್ಪರ್ಶಿ ಘಟನೆ ನಿಜಕ್ಕೂ ಹೃದಯವನ್ನು ಕಲಕುವಂತಿದೆ. ಹಿಮಾಚಲ ಪ್ರದೇಶ ಚಂಬಾ ಜಿಲ್ಲೆಯ ಭರಮೋರ್ನಲ್ಲಿರುವ ಭರಮಣಿ ದೇವಾಲಯದ ಸಮೀಪದ ಹಿಮಾಚ್ಛಾದಿತ ಪ್ರದೇಶದ ವ್ಲಾಗ್ ಮಾಡುವ ಸಲುವಾಗಿ ವಿಕ್ಷಿತ್ ರಾಣಾ ಮತ್ತು ಪಿಯೂಷ್ ಎಂಬ ಸೋದರ ಸಂಬಂಧಿಗಳು ಹೋಗಿದ್ದರು. ದುರಾದೃಷ್ಟವಶಾತ್ ಅಂದು ಅಲ್ಲಿ ಭಾರೀ ಪ್ರಮಾಣದ ಹಿಮಪಾತವಾಗಿ ಪ್ರಾಣಾಂತಿಕ ಚಳಿಯ ಪರಿಣಾಮದಿಂದಾಗಿ ಹವಾಮಾನ ವಿಪರೀತ ಕೆಟ್ಟದ್ದಾಗಿದ್ದು ಅವರಿಬ್ಬರೂ ಸಹ 3-4 ದಿನಗಳಾದರೂ ಮನೆಗೆ ಬಾರದೇ ಹೋದದ್ದಕ್ಕಾಗಿ ಮನೆಯವರು ಪೊಲೀಸರಿಗೆ ದೂರು ನೀಡಿದ್ದರು. ವಿಪರೀತ ಅನಾನುಕೂಲದ ಪರಿಣಾಮದಿಂದಾಗಿ ಪೊಲೀಸರು ಸೈನ್ಯದ ನೆರವನ್ನು ಪಡೆದು ಸೇನೆಯ ರಕ್ಷಣಾ ಸಿಬ್ಬಂದಿ ಮತ್ತು ಹೆಲಿಕಾಪ್ಟರ್ ಮೂಲಕ ನಾಪತ್ತೆಯಾದವರನ್ನು ಹುಡುಕಾಡುತ್ತಿದ್ದಾಗ ಭರಮಣಿ ದೇವಾಲಯದ ಮುಂದೆಯೇ ಆ ಯುವಕರಿಬ್ಬರ ಶವ ಪತ್ತೆಯಾದರೆ ಅದಕ್ಕಿಂತಲೂ ಹೆಚ್ಚಾಗಿ ಪಿಯೂಷ್ ಸಾಕಿದ್ದ ಪಿಟ್ಬುಲ್ ನಾಯಿ ತನ್ನ ಪ್ರೀತಿಯ ಯಜಮಾನ ಇನ್ನೂ ಮಲಗಿರಬಹುದು ಎಂದೇ ಭಾವಿಸಿ 4 ದಿನಗಳ ಕಾಲ ಮೈಕೊರೆಯುವ ಚಳಿಯಲ್ಲಿಯೂ ಊಟ ಮತ್ತು ನೀರಿಲ್ಲದೆ ಕಾವಲು ಕಾಯುತ್ತಿದ್ದ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅದು ಎಲ್ಲರ ಮನ ಕಲಕುತ್ತಿದೆ. ಸಾಕುಪ್ರಾಣಿಗಳು, ಅದರಲ್ಲೂ ನಾಯಿಗಳು ಸ್ವಾಮಿನಿಷ್ಠೆಗೆ ಹೆಸರುವಾಸಿಯಾಗಿದೆ ಎಂಬುದು ಈ ಪ್ರಸಂಗದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ನಾಪತ್ತೆಯಾದ ಯುವಕರನ್ನು ಹುಡುಕುತ್ತಿದ್ದ ರಕ್ಷಣಾ ತಂಡಕ್ಕೆ 4 ದಿನಗಳ ನಂತರ ಹಿಮಪದರಗಳ ಅಡಿಯಲ್ಲಿ ಹೂತು ಹೋಗಿದ್ದ ಪಿಯೂಷ್ ದೇಹ ಪತ್ತೆಯಾದರೆ ಸ್ವಲ್ಪ ದೂರದಲ್ಲಿಯೇ ವಿಕ್ಷಿತ್ ದೇಹವೂ ಸಿಕ್ಕಿದೆ. ಅಬ್ಬರಿಸುತ್ತಿದ್ದ ಮಾರಣಾಂತಿಕ ಹಿಮಮಾರುತಕ್ಕೆ ಎದೆಯೊಡ್ಡಿ ತನ್ನ ಯಜಮಾನ ಪಿಯೂಷ್ ಪಕ್ಕದಲ್ಲಿಯೇ ಕುಳಿತಿದ್ದ ಪಿಟ್ಬುಲ್ ನಾಯಿಯನ್ನು ಕಂಡ ರಕ್ಷಣಾ ತಂಡ ಮತ್ತು ಸ್ಥಳೀಯ ಗ್ರಾಮಸ್ಥರಿಗೆ ಒಂದು ಕ್ಷಣ ಆಶ್ಚರ್ಯವನ್ನು ಮೂಡಿಸಿದೆ. ಅಂತಹ ಭಾರೀ ಪ್ರಮಾಣದ ಹಿಮಪಾತ ಮತ್ತು ಕೊರೆಯುವ ಚಳಿಯ ನಡುವೆಯೂ ಆ ದಟ್ಟ ಕಾಡಿನಂತಿರುವ ಪ್ರದೇಶದಲ್ಲಿ ಕಾಡುಪ್ರಾಣಿಗಳ ಭಯವಿದ್ದರೂ ತನ್ನ ಯಜಮಾನನ ದೇಹಕ್ಕೆ ಕಿಂಚಿತ್ತೂ ಹಾನಿಯಾಗದಂತೆ ಆ ನಾಯಿ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಾವಲು ಕಾಯುತ್ತಿದ್ದದ್ದನ್ನು ಕಂಡು ಎಲ್ಲರ ಕಣ್ಗಳಲ್ಲಿಯೂ ಅವರಿಗೀ ಅರಿವಿಲ್ಲದಂತೆಯೇ ನೀರೂರಿಸಿ ಭಾವುಕರನ್ನಾಗಿಸಿದೆ. ಪಿಯೂಷ್ ಅವರ ಮೃತದೇಹವನ್ನು ಎತ್ತಿಕೊಂಡು ಹೋಗಲು ರಕ್ಷಣಾ ತಂಡದವರು ಪ್ರಯತ್ನಿಸಿದಾಗ ಸ್ವಲ್ಪ ಕಾಲ ತನ್ನ ಯಜಮಾನನ ಮೃತದೇಹದ ಬಳಿ ಅವರಿಗೆ ಹೋಗಲು ಬಿಡದೆ ಅವರನ್ನೇ ಗುರುಗುಟ್ಟುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ 4 ದಿನಗಳ ಕಾಲ ಚಳಿಯಿಂದ ಬಳಲಿದ್ದ ಕಾರಣ ಮೆಲುಧನಿಯಲ್ಲಿ ಬೊಗಳುತ್ತಾ ನನ್ನ ಯಜಮಾನ ಮಲಗಿದ್ದಾನೆ, ಅವನಿಗೆ ತೊಂದರೆ ಕೊಡಬೇಡಿ ಎಂದೋ ಇಲ್ಲವೇ ತನ್ನ ಯಜಮಾನನನ್ನು ಅವರು ಎಲ್ಲಿಗೋ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬ ಆತಂಕ ವ್ಯಕ್ತಪಡಿಸಿದೆ. ಅಂತಿಮವಾಗಿ ರಕ್ಷಣಾ ಸಿಬ್ಬಂದಿಯವರು ಪ್ರೀತಿಯಿಂದ ಆ ನಾಯಿಗೆ ಸ್ವಲ್ಪ ಆಹಾರವನ್ನು ನೀಡಿ ಅದನ್ನು ಸಮಾಧಾನಪಡಿಸಿ ಪಿಯೂಷ್ ರಕ್ಷಣೆಗೆ ತಾವು ಬಂದಿರುವುದನ್ನು ಖಚಿತತೆಗೊಳಿಸಿದ ನಂತರ ನಾಯಿ ಅವರಿಗೆ ಸಹಕಾರ ನೀಡಿದೆ. ಕೂಡಲೇ ರಕ್ಷಣಾ ಸಿಬ್ಬಂದಿಯವರು ಆ ನಾಯಿಗೆ ಒಂದು ಬೆಚ್ಚನೆ ಬಟ್ಟೆಯನ್ನು ಹೊದಸಿ ಅದನ್ನು ಸ್ವಲ್ಪ ಪಳಗಿಸಿಕೊಂಡು ಪಿಯೂಷ್ ಮತ್ತು ವಿಕ್ಷಿತ್ ರಾಣಾ ಅವರ ಮೃತದೇಹವನ್ನು ಅಲ್ಲಿಂದ ಹೊರಗೆ ಸಾಗಿಸಿದ್ದಾರೆ. ಅನಾದಿಕಾಲದಿಂದಲೂ ನಾಯಿ ಮನುಷ್ಯನ ಸಂಗಾತಿ ಎಂಬ ಕಾರಣದಿಂದಾಗಿಯೇ ಸಾಕುಪ್ರಾಣಿಗಳಲ್ಲಿ ನಾಯಿಗೆ ಅಗ್ರಸ್ಥಾನ. ಹಾಗಾಗಿಯೇ ನಮ್ಮ ಪುರಾಣಗಳಲ್ಲಿಯೂ ಹಲವೆಡೆ ನಾಯಿಯ ಪ್ರಸ್ತಾಪವಿದ್ದು ಕಾಲಭೈರವನ ಸುತ್ತಲೂ ನಾಯಿಗಳಿರುವ ಚಿತ್ರ ನೋಡಿದ್ದೇವೆ. ದತ್ತಾತ್ರೇಯನ ಸುತ್ತಲೂ 4 ನಾಯಿಗಳಿರುತ್ತವೆ. ಮಹಾಭಾರತದಲ್ಲಿಯೂ ಯುಧಿಷ್ಠಿರನನ್ನು ಹಿಂಬಾಲಿಸಿ ಸ್ವರ್ಗದ ಬಾಗಿಲವರೆಗೂ ನಾಯಿಯು ಹೋದ ಕಥೆಯನ್ನು ಕೇಳಿದ್ದೇವೆ. ಅದೇ ರೀತಿಯಾಗಿ ಮನುಷ್ಯರ ಸಂಬಂಧಗಳಲ್ಲಿ ಸ್ವಾರ್ಥವಿರಬಹುದು, ಆದರೆ ಸಾಕುಪ್ರಾಣಿಗಳ ಪ್ರೀತಿಯಲ್ಲಿ ಯಾವುದೇ ಭೇದಭಾವಾಗಲಿ ಕಲ್ಮಶವಾಗಿ ಇರುವುದಿಲ್ಲ. ತನಗೆ ಅನ್ನ ನೀರು ಹಾಕಿದ ಯಜಮಾನನ ಸ್ವಾಮಿನಿಷ್ಠೆಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧವಾಗಿರುತ್ತದೆ. ಸಾಕುಪ್ರಾಣಿಗಳು ಸಾವನ್ನು ಸಹ ಮೀರಿದ ನಿಷ್ಠೆ ಮತ್ತು ಪ್ರೀತಿಯನ್ನು ತೋರಿಸಬಲ್ಲವು ಎನ್ನುವುದಕ್ಕೆ ಇದಕ್ಕಿಂತಲೂ ಬೇರೆ ಸಾಕ್ಷಿಯೂ ಇರಲಾರದು ಎಂದರೂ ತಪ್ಪಾಗದಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?